ಎಜಿ ನ್ಯೂಸ್ಗೆ ಸ್ವಾಗತ. ಸಂಶಿ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರನ ಶ್ರಾವಣ ಮಾಸದ ವಿಶೇಷ ಪೂಜೆ ರುದ್ರಾಭಿಷೇಕ ಜರುಗಿದೆ. ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾರಲಿಂಗೇಶ್ವರನಿಗೆ ಪುಷ್ಪಾಲಂಕಾರ ಮಾಡಿ ವಿಶೇಷವಾಗಿ ರುದ್ರಾಭಿಷೇಕ ಮಾಡಲಾಗಿದೆ. ಈ ನಾಡಿನ ಸಮಸ್ತ ಜನತೆಗೆ ಶ್ರೀ ಮೈಲಾರಲಿಂಗೇಶ್ವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ರೈತರಿಗೆ ಮಳೆ ಬೆಳೆ ಉತ್ತಮವಾಗಿದ್ರೆ ನಾಡೆಲ್ಲ ಸಮೃದ್ಧಿಯಾಗಿರಲು ಸಾಧ್ಯ. ಈ ಭಾಗದ ರೈತರು ದೇವರನ್ನ ನಂಬಿ ಜೀವನ ಮಾಡ್ತಾರೆ. ಏನೇ ಕಷ್ಟ ಬಂದರೂ ದೇವರಲ್ಲಿ ಬೇಡಿಕೊಳ್ತಾರೆ. ತಮ್ಮ ಕಷ್ಟ ಈಡೇರಿದಾಗ ಶ್ರಾವಣ ಮಾಸದಲ್ಲಿ ಮೈಲಾರಲಿಂಗೇಶ್ವರನ ಮೆರವಣಿಗೆ ನಂತರ ಭಕ್ತರು ಮೈಲಾರಲಿಂಗನ ಹರಕೆಯನ್ನ ತೀರಿಸುತ್ತಾರೆ ಎಂದು ಮೈಲಾರ ಲಿಂಗೇಶ್ವರನ ಅರ್ಚಕರು ಆದ ಶಿವಾನಂದ ಅವರು ಮಾತನಾಡಿದರು. ಕುಂದಗೋಳ ತಾಲೂಕು ಸಂಶಿ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರನ ಪರ್ವು ಬಹಳ ವಿಜೃಂಭಣೆಯಿಂದ ಸಂಶಿ ಗ್ರಾಮದಲ್ಲಿ ಬಹಳ ದಿವಸದಿಂದ ನೆರವೇರಿಸ್ತಾ ಬರುತ್ತದೆ. ಇಲ್ಲಿ ಮೈಲಾರಲಿಂಗೇಶ್ವರನ ಎಲ್ಲ ಕಮಿಟಿ ಹಿರಿಯರು, ಗುರು ಹಿರಿಯರು, ಯುವಕರು, ಆಡಳಿತ ಮಂಡಳದವರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾರಲಿಂಗೇಶ್ವರನ ಒಂದು ಮೆರವಣಿಗೆಯನ್ನು ಭಾವಚಿತ್ರವನ್ನು ಊರಿನಲ್ಲಿ ಮೆರವಣಿಗೆಯನ್ನು ಮಾಡುತ್ತಾ ನಮ್ಮ ಸಂಶಿ ಗ್ರಾಮಕ್ಕೆ ರೈತರು ಬೆಳೆದಂಥ ಬೆಳೆಗಳು ಉತ್ತಮವಾಗಿ ಬರಲೆಂದು ಆ ಮೈಲಾರಲಿಂಗೇಶ್ವರನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. 7 ಕೋಟಿ ವಿಶೇಷ ಪೂಜೆಗಳನ್ನು ಅಭಿಷೇಕ, ತುಪ್ಪದ ಅಭಿಷೇಕ ಮತ್ತು ಮೊಸರಿನ ಅಭಿಷೇಕ, ದವಸ ಧಾನ್ಯಗಳ ಅಭಿಷೇಕವನ್ನು ಶ್ರೀ ಮೈಲಾರಲಿಂಗೇಶ್ವರನ ಹೆಸರಿನಲ್ಲಿ ಶಿವಾರವನ್ನು ಪೂಜೆ ಮಾಡಿ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ, ಎಲ್ಲ ಯೋಧರಿಗೆ, ಎಲ್ಲ ನಮ್ಮ ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಯಾವುದೇ ದನಕರಗಳಿಗೆ ರೋಗ ಬರಲಾರದಂತೆ ಶ್ರೀ ಮೈಲಾರಲಿಂಗೇಶ್ವರನಲ್ಲಿ ಬೇಡಿಕೊಂಡು ಅಭಿಷೇಕವನ್ನು ಮಾಡಿರುತ್ತೇವೆ. ಈ ಸಂದರ್ಭದಲ್ಲಿ ಸಂಶಿ ಗ್ರಾಮದ ಗುರು ಹಿರಿಯರು, ಮೈಲಾರ ಲಿಂಗೇಶ್ವರನ ಸೇವಾ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ನೂರಾರು ಮಹಿಳೆಯರು, ಯುವಕರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.